ನಮಸ್ತೆ ಪ್ರಿಯ ವೀಕ್ಷಕರೇ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಒಂದು ಡೇಟ್ ಅನ್ನೋದನ್ನ ಹೇಳ್ಬೇಡಿ, ಸುಮ್ಮನೆ ಸುಳ್ಳನ್ನ ಹೇಳಬೇಡಿ ಅಂತ ನೀವು ಹೇಳ್ತಾ ಇದ್ರಿ. ಇಲ್ಲ ಸ್ನೇಹಿತರೆ, ಸರ್ಕಾರದಿಂದ ಈ ಒಂದು ಹೊಸದಾಗಿ ಅವರು ಅಧಿಸೂಚನೆಯನ್ನು ಮಾಡಿದ್ದಾರೆ. ಅದು ಏನಂತ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ತುಂಬ ದಿನದಿಂದ ಗೃಹಲಕ್ಷ್ಮಿ 11ನೇ ಕಂತಿಗೆ ತುಂಬ ಒಂದು ಜಂಜಾಟ ಅನ್ನೋದು ನಡೀತಾ ಇದೆ. 1.5 ಕೋಟಿಗಿಂತ ಅಧಿಕ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಖಾತೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 1.5 ಕೋಟಿ ಆದರೆ ಈಗ ಜಮಾ ಆಗಿರೋದೆಷ್ಟು ಅಂತ ನಾವು ನೋಡೋದಾದರೆ 5.5 ಲಕ್ಷಕ್ಕೆ ಅಷ್ಟು ಮಹಿಳೆಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಖಾತೆಯ 2,000 ಹಣ ಅನ್ನೋದು ಜಮಾ ಆಗಿದೆ. ಮಿಕ್ಕಂಥ ಅಷ್ಟು ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ. ಹಾಗಾದರೆ ಇಲ್ಲಿ 108 ರೀತಿಯ ಒಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಾವು ನೋಡಿ ಇದನ್ನೇ ನಂಬಿ, ಈ ಒಂದು 2,000 ಹಣವನ್ನೇ ನಂಬಿ ನಾವು ನೂರಾರು ರೀತಿಯಾಗಿ ನಾವು ಮೊಬೈಲನ್ನು ತೆಗೆದುಕೊಂಡಿದ್ವಿ, ಅದಕ್ಕೆ ಒಂದು ಲೋನನ್ನು EMIನ ಮಾಡಿಸ್ಕೊಂಡಿದ್ವಿ, ಹೊಸದಾಗಿ ನಾವು ಮನೆಯನ್ನು ಮತ್ತೆ ಬಾಡಿಗೆಗೆ ತೊಗೊಂಡಿದ್ವಿ. ಅದೇ ಒಂದು ಹಣದಿಂದ ನಾವು EMIಗೆ ಸ್ವಲ್ಪ ಚೆನ್ನಾಗಿರೋ ಮನೆನ ತೊಗೊಂಡು ತಿಂಗಳಿಗೆ 3-4 ಸಾವಿರ ರೂಪಾಯಿ EMIನ ಕಟ್ಟಬೇಕಾಗಿತ್ತು. ಅದೆಲ್ಲದಕ್ಕೂ ಕೂಡ ನಾವು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ನಂಬ್ಕೊಂಡಿದ್ವಿ. ಮೊದಲೆಲ್ಲ ಕೂಡ ಕರೆಕ್ಟ್ ಟೈಮ್ ಟು ಟೈಮ್ಗೆ ನಮಗೆ ಗೃಹಲಕ್ಷ್ಮಿ ಹಣ ಅನ್ನೋದು ಬರ್ತಾಯಿತ್ತು. ಇದರಿಂದ ನಾವು ಒಡವೆಗೆ ಒಂದು EMIನ ತೊಗೊಂಡಿದ್ವಿ, ಗೋಲ್ಡ್ EMIನ, ಅದನ್ನು ಕೂಡ ಕಟ್ತಾ ಇದ್ದೀವಿ. ಆದರೆ ಈ ರೀತಿಯಾಗಿ ಏಕಾಏಕಿ ಅವರು ಯಾವುದೇ ರೀತಿಯ ಒಂದು ಸೂಚನೆ ನೀಡದೆ ನಮಗೆ ಒಂದು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ಬಿಟ್ರು ಅಂತೇಳಿ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವತಃ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಬಂದಂಥ ಪ್ರಕಟಣೆಗಳು. ಅವರೇ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಒಂದು ಮಕ್ಕಳ ಶಾಲೆ ಒಂದು ಫೀಸ್ಗೂ ಕೂಡ ಇದನ್ನೇ ನಂಬ್ಕೊಂಡಿದ್ವಿ. ದಿನನಿತ್ಯ ಒಂದು ಯಾವುದೇ ಒಂದು ಚಟುವಟಿಕೆಗೂ ಕೂಡ ಈ ಒಂದು ತಿಂಗಳಲ್ಲಿ ಇಷ್ಟೊಂದು ಅಮೌಂಟ್ ಅನ್ನೋದು ನಮಗೆ ಬರುತ್ತೆ, ಅದರಿಂದ ನಾವು ಇದಕ್ಕೆ ಬಳಸ್ಕೊಬೋದು ಅಂತೇಳಿ ನಾವು ನಂಬ್ಕೊಂಡಿದ್ವಿ. ಆದರೆ ಇವಾಗ ಏಕಾಏಕಿ ನಿಲ್ಲಿಸ್ಬಿಟ್ರು ಅಂತೇಳಿ ಜನರೆಲ್ಲ ಕೂಡ ತಮ್ಮ ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ದಾರೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ಯಾರಿಗೂ ಕೂಡ ಒಂದು 5% ಮಹಿಳೆಯರಿಗೆ ಅಷ್ಟೇ ಬಂದಿರೋದು. ಇನ್ನೂ ಕೂಡ 95% ಅಷ್ಟು ಮಹಿಳೆಯರಿಗೆ ಬರಬೇಕಾಗಿದೆ. ಇನ್ನು ಗೃಹಲಕ್ಷ್ಮಿ ಏನು ಮಾಡಬೇಕಾಗಾದ್ರೆ ಬರ್ದಿಲ್ಲವರು ಅಂತೇಳಿ ಹೇಳಿದ್ರೆ, ಎಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯನವರೇ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಗಿರಲಿ, ನಾವು ನಿಲ್ಲಿಸ್ಬಿಡ್ತೀವಿ ಗೃಹಲಕ್ಷ್ಮಿ ಆ ಒಂದು 11ನೇ ಕಂತಿನ ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ. ಅವ್ರನ್ನ ನಾವೇನೋ ಪತ್ರಿಕಾಗೋಷ್ಠಿಯವರು ಕೇಳಿದ್ರೆ, ಹೌದು ಖಂಡಿತವಾಗ್ಲೂ ನಾವು ಕಳಿಸ್ತೀವಿ, ನಾವು ಇನ್ನೂ ಕೂಡ ಆ ಪ್ರೊಸೀಜರಲ್ಲಿ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಕೂಡ ಏನಿದೆ, ಒಂದು ಸ್ವಲ್ಪ ನಮ್ಮ ಈಗ ಒಂದು ಏನು ST ಒಂದು ಸಮುದಾಯದ ಒಂದು ಸಿದ್ದರಾಮಯ್ಯನವರು ಸಿಗಾಕ್ಕೊಂಡಿದ್ದಾರೆ. ಅದಕ್ಕೆ ಒಂದು ಹಣದ ಒಂದು ನೀವು ಹಣ ತೊಗೊಂಡಿದ್ದೀವಿ ಅಂದಮೇಲೆ ಅವ್ರ ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದ ನಾವು ಸ್ವಲ್ಪ ಸಂಕಷ್ಟದಲ್ಲಿದ್ದೀವಿ, ಸರ್ಕಾರ ಸ್ವಲ್ಪ ಸಂಕಷ್ಟದಲ್ಲಿದೆ. ಅದನ್ನೆಲ್ಲ ಕೂಡ ಬಗೆಹರಿಸ್ಕೊಬೇಕು, ಆರೋಪಗಳಿಂದ ನಾವು ಹೊರಗೆ ಬರಬೇಕು. ಆವಾಗ ನಾವು ಒಂದು ಹಣವನ್ನು ವಿಲೇವಾರಿ ಮಾಡ್ತೀವಿ, ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ ಕಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನೋಡೋದಾದರೆ ತುಂಬ ಪ್ರಚಲಿತವಾದ ಘಟನೆಗಳು ನಡೀತಾ ಇದ್ದಾವೆ ಹೊರಗಡೆ. ಅದರಿಂದ ನಾವು ಯಾವುದಕ್ಕೂ ಕೂಡ ಸರ್ಕಾರ ಸ್ವಲ್ಪ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವರು ಇನ್ನೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದು ಏನಂತಂದರೆ, ನಾವು ಕರೆಕ್ಟ್ ಟೈಮ್ ಟು ಟೈಮ್ ನಾವು ಹಣವನ್ನು ಕೊಡ್ತಾ ಇದ್ವಿ ಮುಂಚೆ ಎಲ್ಲ, ಆದರೂ ಕೂಡ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ರು. ನೀವು ಇನ್ನೂ ಕೂಡ ಏನು ಸರ್ಕಾರ ದಿವಾಳಿ ಆಗುತ್ತೆ ಈ ಥರ ಮಾಡಿ ಬಿಟ್ಟು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ಇನ್ಮೇಲೆ ಈ ಯೋಜನೆಗಳನ್ನು ಸ್ವಲ್ಪ ಲೇಟಾಗಿ ಕೊಡ್ತೀವಿ, ಏನು ಪರವಾಗಿಲ್ಲ ನಡೆಯುತ್ತೆ, ಆದರೂ ಕೂಡ ಆಗ್ಬೋದಲ್ಲ, ಆವಾಗಲೂ ಕೂಡ ಜನಕ್ಕೆ ನಾವು ತಲುಪಿಸ್ತೀವಿ, ಕರೆಕ್ಟ್ ಟೈಮ್ ಟು ಟೈಮ್ ಕೊಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತೇಳಿ ಅವರು ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ತಿಳಿಸಿದ್ದಾರೆ, ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇರ್ತೀರ, ಆದರೂ ಕೂಡ ನಾವು ಕರೆಕ್ಟ್ ಟೈಮ್ ಟು ಟೈಮ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಇನ್ನೂ ಕೂಡ ಯಾವಾಗ ಗೃಹಲಕ್ಷ್ಮಿ ಒಂದು 11ನೇ ಕಂತಿನ ಹಣ ಎಲ್ಲರಿಗೂ ಕೂಡ 100ಕ್ಕೆ 100 ಮಹಿಳೆಯರಿಗೆ ಜಮಾ ಆಗುತ್ತೆ ಅಂತೇಳಿ ಏನಾದರೂ ಇನ್ನೂ ಕೂಡ ಮಾಹಿತಿಗಳನ್ನು ನೋಡಿದ್ರೆ, ಹೊಸದಾಗಿ ಅಪ್ಡೇಟ್ಗಳನ್ನು ಬಿಟ್ಟರೆ ನಮ್ಮ ಚಾನಲ್ಲಿ ಹಾಕ್ತೀವಿ. ಎಲ್ಲರೂ ಕೂಡ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.